ಇಲ್ಲಿ ಹಸು ತಗೊಂಡಿರೋದು ನಮ್ಮ ಅಮ್ಮನ್ಗೆ ಇನ್ನ ಹೇಳೇ ಇಲ್ಲ. ಕೊಡ್ಬೋದಣ್ಣ 1 ಲಕ್ಷ? ಗುಣದಲ್ಲಿ ನೀ ಉಪಕಾರಿ, ಮಾನವಗೆ ನೀ ಸಹಕಾರಿ. ನಾನೇ ಒಟ್ಟೋಯ್ತಲ್ಲಪ್ಪ ಅನ್ಕೊಂಡೆ, ಹಂಗ ಹೇಳ ನನ್ನೊಳಕೇನು ಕೈತೀನಿ. ನ್ಯೂ ಇಯರ್ಲಿ ಸಿಕ್ಕೇ ಇರ್ಲಿಲ್ಲ ಸ್ವಾಮಿ, ಇವತ್ತು ಬಂದವ್ರೆ. ಇವತ್ತು ನೈಟು ಅಲ್ಲೋಗಿ ನಾವು ಕ್ಯಾಂಪಿಂಗ್ ಆಗ್ತೀವಿ. ವ್ಲಾಗನ್ನ ಯಾರು ಫಾಲೋ ಮಾಡ್ತೀರಾ 1 ತಿಂಗಳಿಗೆ ಅವ್ರಿಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಇಬ್ರು ಲವರ್ಸ್, ನಮ್ಗೆಲ್ಲ ಗೊತ್ತಾಗೋಯ್ತು. ನಾನ್ ಮಾಡಿದ ತಪ್ಪರಾಜು ದೊಡ್ಡ ತಪ್ಪು. ಏನ್ ಬೈ ಎದುರಿಸ್ತಿದ್ದಲ್ಲ ಬೈ, ಮೋಟಿವೇಶನ್ ಕೊಡ್ಬೇಕು ಜನಗಳಿಗೆ. ವಿಷಯದಲ್ಲಿ ಮೋಟಿವೇಶನ್ ತಗೊಳಕ್ ಹೋಗ್ಬೇಡಿ, ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಆಗ್ತೀರಾ ನೀವು. ಬುಡ ರಾಜಗ್ ಮದ್ವೆ ಆದ ಇಲ್ವ ಅಂತ, ಎಷ್ಟು ಹಾಲು ಕರಿಯುತ್ತೆ, ಅದ್ರಲ್ಲಿ ಎಷ್ಟು ಲಾಭ ಬರುತ್ತೆ, ಎಷ್ಟು ಖರ್ಚು ಹೋಗುತ್ತೆ, ಪ್ರತಿಯೊಂದನ್ನು ಈ 1 ತಿಂಗಳಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಒಂದು ಹಸುನ ತಂದಿದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಮ್ಮ ಅಮ್ಮನಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಸೊ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ದೊಡ್ಡಮ್ಮನ ಮನೆಯಿಂದ. ನೆನ್ನೆ ಬಂದೆ, ಇವತ್ತು ಹೋಗಬೇಕು. ಸೊ ಏನಕ್ಕಪ್ಪ ಬಂದೆ ಅಂತಾನೆ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿದ್ದೀರಾ. ಹೌದು, ಹೊಸ ವರ್ಷಕ್ಕೆ ಒಂದು ಹಸು ತಗೊಂಡೋಗೋಣ ಅಂದ್ಬಿಟ್ಟು ಬಂದೆ. ನೆನ್ನೆ ಬಂದಿದ್ದೀವಿ, ನಾನು ನಮ್ಮ ಅಣ್ಣ ಇಬ್ಬರು ಹೋಗಿ ಬಂದ್ವಿ. ಇವಾಗ ಹೋಗಿ ಏನು ರೈಟು ಎಲ್ಲನೂ ಕೇಳಿ ಮಾತಾಡ್ಬಿಟ್ಟು ಕಟ್ಬಿಟ್ಟು ಹೋಗಬೇಕು. ಫ್ರೆಂಡ್ ಸಾಗರ್ಗೆ ಹೇಳಿದ್ದೆ, ಅವನು ಬರ್ತಾವನೆ ಟೆಂಪೋ ತಗೊಂಡು. ಇವಾಗ ಅವನೇ ಫೋನ್ ಮಾಡ್ದ, ಇಲ್ಲೇ ಮಾಡ್ದ. ಹಲೋ ಅಣ್ಣ, ಎಲ್ಲಿದ್ದೀರಿ? ಇಲ್ಲೇ ಬರೋದ ಇವಾಗ? ಬನ್ನಿ, ನಾನು ಬಂದಾಯ್ತು. ಬಂದು 2 ನಿಮಿಷ. 1 ವರ್ಷದಿಂದ ಒಂದು ಪ್ರ್ಯಾಂಕ್ ಮಾಡಿದ್ದೆ ನಮ್ಮ ದೊಡ್ಡಮ್ಮನಿಗೆ. ಅದೇ ಹಸು ಕಳ್ತನಾಗಿತ್ತು ಅಂದ್ಬಿಟ್ಟು. ಆ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಮೇನ್ ಚಾನಲಲ್ಲಿ ಹೋಗಿ ನೋಡಿ. ಸಾಗರ್ ಬಂದ. ಆಯ್ ಸಾಗರ್. ಓಕೆ, ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಹೋಗ್ಬೇಕು. ಆ್ಯಕ್ಚುಲಿ ಏನು ಗೊತ್ತಾಗ, ನಾನು ಐಫೋನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಐಫೋನ್ ಯಾವುದೇ ಒಂದು ವಸ್ತು ಆಗಲಿ ನಮಗೆ ನೀಡ್ ಇದ್ದರೆ ಮಾತ್ರ ತಗೋಬೇಕು. ಸೊ ಒಬ್ಬರಿಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಯಾವುದೇ ವಸ್ತು ಆಗಲಿ ಏನೂ ತಗೋಬೇಡಿ. ಹೊಸ ವರ್ಷಕ್ಕೆ ಏನಾದರೂ ಒಂದು ಹೊಸ್ದಾಗಿ ತಗೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಹಸು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಬಂದ್ವಿ ತೋಟಕ್ಕೆ. ಇವಾಗ ಇಲ್ಲಿಂದ ಹಾಕೊಂಡು ಹೋಗ್ಬೇಕು. ಹಸುನ ಸೇಫಾಗಿ ಅದ್ರ ಮೇಲೆ ಏರಿಸ್ಬೇಕು. ನೋಡೋಣ ಯಾವ ಥರ ಇಲ್ಲಿ ಆಗುತ್ತಾ ಅಂತ. ನೋಡಿ, ಇಲ್ಲಿ ಕರೆಕ್ಟಾಗಿದೆ ನೋಡ್ರಿ. ಅಲ್ಲಿಂದ ಬಂದರೆ ಅಲ್ಲೇ ಏರ್ಸೋಣ ಅಂತ ಅಂದ್ಕೊಂಡಿದ್ದೀವಿ, ತಿಪ್ಪೆ ಮೇಲೆ. ಅಲ್ಲಿ ಸೇಫ್ ಅಲ್ಲ ಅದು. ಬಾ 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 ಬಾ. ಇಲ್ಲಿಂದ ಒಂದು 50 ಕಿಲೋಮೀಟರ್ ನಮ್ಮೂರು. ಹಾಕೊಂಡು ಹೋಗ್ಬೇಕು. 90 ಕಮ್ಮಿ ತಗೋತಿರ್ಲಿಲ್ಲ. ಇಲ್ಲ ಅವರು 90 ಕೊಟ್ಟಿದ್ರೆ ಯಾವತ್ತೂ ಹೋಗಿರೋದು. 90 ಪುಷ್ಪದವರು ಇಷ್ಟು ಪಟಾಡಿದ್ರು. ಇದು ಬೋರಿಲಿ ಕುಳ್ಳಿ ನೀರು ನೋಡ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ನೀವು ಬರುವಾಗ. ನಿಮ್ಗೆ ರಾಶಿ ಒಳ್ಳೇದಾಗಿದೆ. ನಾವು ತಗೊಂಡಿರೋ ಹಸು ಫೇಸ್ ರಿವೀಲ್ ಮಾಡ್ತೀವಿ ಇವಾಗ. ಹಾಯ್ ಲಕ್ಷ್ಮಿ. ಫೈನಲಿ ನಮ್ಮ ಲಕ್ಷ್ಮಿ ನೋಡಿ ಇಲ್ಲಿ ಬಂದ್ಲು. ಇವಾಗ ಕರ್ಕೊಂಡೋಗೋಣ ಬನ್ನಿ. ಇಲ್ಲೇ ಹೋಗ್ತಾ ಹಸುಗೆ ಫೀಡ್ಸು ತಗೊಂಡಿದ್ದೀವಿ. ಹಸುನ ತಗೊಳ್ಳೋದು ದೊಡ್ಡದಲ್ಲ ನೋಡಿ, ಇದೆಲ್ಲ ಎಕ್ಸ್ಪೆಂಡಿಚರ್. ಇಲ್ಲಿ ಹಸು ತಗೊಂಡಿರೋದು ನಮ್ಮ ಅಮ್ಮನಿಗೆ ಇನ್ನೂ ಹೇಳೇ ಇಲ್ಲ. ಸೊ ಹೋಗ್ತಾ ಹೇಳ್ತೀನಿ, ಒಂದು ಸ್ವಲ್ಪ ಅಲ್ಲಿ ರೆಡಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಮ್ಮ ಅಕ್ಕನಿಗೆ ಫೋನ್ ಮಾಡಿ ಹೇಳಬೇಕು. ಓಕೆ, ಅಲ್ಲಿ ಹೇಳಿ ಡೈರೆಕ್ಟಾಗಿ ಮನೆಗೆ ಹೋಗಿ ಅವರ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿರಿ. ಓಕೆ, ಫೈನಲಿ ಬಂದ್ವಿ ಮನೆಗೆ. ಮುಂದೆ ಹೋಗ್ಬಿಟ್ಟು ಹಂಗೆ ರಿವರ್ಸ್ ಬಾ. ಫೈನಲಿ ಬಂದ್ವಿ ಮನೆಗೆ. ಸೊ ಆರತಿ ಎತ್ಕೊಬರೋದಕ್ಕೆ ನಮ್ಮ ಅಕ್ಕನಿಗೆ ಫೋನ್ ಮಾಡಿ ಮೊದಲೇ ಹೇಳಿದೆ. ನಾನು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಆರತಿ ಮಾಡಬೇಕಿತ್ತಲ್ಲ, ನಮ್ಮ ಅಕ್ಕನಿಗೆ ಫೋನ್ ಮಾಡಿ ಹೇಳಿದೆ, ಇಲ್ಲಿ ಬರ್ತಾಯಿದ್ದೀವಿ, ಆರತಿ ರೆಡಿ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಎಲ್ಲಿ ಆರತಿ? ಅನ್ಸ್ತು. ಹಾಂ, ಇದನ್ನ ತರೋದಕ್ಕೆ ಒಂದೇ ಕಾರಣ, ಏನಾದರೂ ಬಿಸ್ನೆಸ್ ಐಡಿಯಾ ಅಂತ ಕೇಳಿದಾಗ ಹೈನುಗಾರಿಕೆ ಮಾಡಿ, ಈ ತೋಟದಲ್ಲಿರೋರು ರೈತರು, ಸೊ ಮೇನ್ ಬರೋದು ಅವ್ರಿಗೆ ಹೈನುಗಾರಿಕೆ ಮಾಡಿ ಒಳ್ಳೆ ದುಡ್ಡು ಮಾಡ್ಬೋದು. ಸೊ ನೋಡೋಣ, ಇವತ್ತು ತಂದಿದ್ದೀನಿ. ಹೈನುಗಾರಿಕೆಯಲ್ಲಿ ಅಷ್ಟೆಲ್ಲ ಲಾಭ ಇದೆಯಾ 1 ತಿಂಗ ನೋಡೋಣ. ಇವಾಗ ಒಂದು ಹಸು ತಂದಿದ್ದೀನಿ ಅಲ್ವಾ, ಅದರಲ್ಲಿ ಎಷ್ಟು ಹಾಲು ಕರಿಯುತ್ತೆ, ಅದರಲ್ಲಿ ಎಷ್ಟು ಲಾಭ ಬರುತ್ತೆ, ಎಷ್ಟು ಖರ್ಚು ಹೋಗುತ್ತೆ, ಪ್ರತಿಯೊಂದನ್ನು ಈ 1 ತಿಂಗಳಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಒಂದು ಹಸುನ ತಂದಿದ್ದೀನಿ, ಗೊತ್ತಾಗುತ್ತೆ. ಸೊ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಂದರೆ ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೂ ಇರುತ್ತೆ. ಸೊ ಇವಾಗ ನೋಡಿ ತಂದಿದ್ದೀನಿ, ಅದಕ್ಕೆ ಒಂದು ಸಡ್ ಮಾಡಬೇಕು. ಸೊ ಇವತ್ತಾಗಲ್ಲ, ನಾಳೆ ಒಂದು ಹಸುಗೆ ಸಡ್ ಮಾಡ್ತೀವಿ. ಫಸ್ಟು ಸಡ್ ಮಾಡಿಬಿಟ್ಟು ಆಮೇಲೆ ತಾನೇ ತರಬೇಕು ಅಂತ ನೀವು ಕೇಳ್ಬೋದು. ಸೊ ಅದೇ ನಾವು ಸಿಕ್ಕಿರಲಿ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಜಾಸ್ತಿ ಇದು ಮಾಡಿರಲಿಲ್ಲ. ಕೂಸುಟ್ಟಕ್ಕೂ ಮುಂಚೆ ಕುಲ್ಲಾಬಿ ಹೊಲಿಸ್ಬಾರ್ದು, ಹಾಗೆ ತಂದಮೇಲೆ ನಾವು ಕೊಟ್ಟಿಗೆ ಮಾಡೋದು. ಸೊ ಕೊಟ್ಟಿಗೆ ರೆಡಿ ಮಾಡಬೇಕು. ಕೊಟ್ಟಿಗೆ ಇದೆ ಆಲ್ರೆಡಿ. ಸೊ ನಮಗೂ ಏನಪ್ಪ ಅಂದರೆ ಇಲ್ಲಿ ಚಿರತೆದೊಂದು ಭಯ ಅಷ್ಟೇ, ಬರಲ್ಲ, ಆಲ್ಮೋಸ್ಟ್ ಅದು ಬರಲ್ಲ. ಅಕಸ್ಮಾತ್ ತಪ್ಪಿ ಅದೇ ಯಾವತ್ತು ಬಂದಿತ್ತಲ್ಲ ಆ ಥರ ಬಂದ್ಬಿಡುತ್ತೆ ಅನ್ನೋದು ಭಯ ಅಷ್ಟೇ. ಸೊ ಅದಕ್ಕೋಸ್ಕರ
ಸ್ವಲ್ಪ ಚೆನ್ನಾಗಿ ಮಾಡೋಣ ಸಡ್ನ. ಕೊಡ್ಬೋದಣ್ಣ 1 ಲಕ್ಷ? ಕೊಡ್ಬೋದು, ಅಂದ್ರೆ ಬಡ್ಡಿ ಬಿಟ್ಟಿದ್ರೆ ಬಡ್ಡಿ ಹುಟ್ಟಿದ್ರೆ ಆದ್ರೆ ಬಡ್ಡಿ ಬಂಗಾರಪ್ಪ ಆಗಿರಬೇಡ ನೀನು. ಈಗ ನಿನಗೆ 1 ಲಕ್ಷ, ನೀನು ಕಷ್ಟಪಡಕ್ಕೆ 1 ಲಕ್ಷ. ಬಡ್ಡಿ ಬಂಗಾರಪ್ಪ ಆಗೋ ಅಂದ್ರೆ ಆಳಪ್ಪ ಹಸಿಗೆ 1 ಲಕ್ಷ, ಕೊಟ್ಟಿಗೆ 5 ಲಕ್ಷ. ಸಡ್ ಯಾವ್ದು ಸಡ್ ಮಾಡ್ಬೇಕಾದ್ರೆ 3 ಲಕ್ಷ ಬೇಕು. ಆಮೇಲೆ ಪೀಡ್ಸ್ ಗೀಡ್ಸ್ ಎಲ್ಲ ಸೇರಿಸಿ ಅದೊಂದು 4,000. ಹಸಿಗೆ ನೀನೇ ಎಷ್ಟೋ ತಿಂಗಳಿಗೆ 3,000 4,000 ನೀನೇ ಹಾಕ್ಬೇಕಾಯ್ತು ಅದಕ್ಕೆ ಖರ್ಚಿಗೆ. ನಿನಗೆ ಏನಂದ್ರೆ ಗುಡ್ಸಿ ಹೋದಾಗ ತೊಪ್ಪೆ ಮಿಚ್ಚ, ಸಗಣಿ ಮಿಚ್ಚ. ಇವತ್ತು 1 ತಿಂಗಳಿಗೆ ನಿಮ್ಗೆ ಕರೆಕ್ಟಾಗಿ ಯಾವುದೇ ಸುಳ್ಳಿ ಏನಿಲ್ಲದೆ ಕರೆಕ್ಟಾಗಿ ಅದರಲ್ಲಿ ಎಷ್ಟು ಲಾಭ ಇರುತ್ತೆ, ಎಷ್ಟು ಲಾಸ್ ಆಗುತ್ತೆ, ಪ್ರತಿಯೊಂದನ್ನು ಅಪ್ಡೇಟ್ ಕೊಟ್ಟು ಕೊನೆಗೆ ಎಷ್ಟು ಉಳಿಯುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಟುಮಾರೋ. ಹೊಡೆದ್ರೆ ಸಾಮ್ರಾಜ್ಯ ಹೊಡಿಬೇಕು. ಪಕ್ಕದಲ್ಲಿರ 2 ಎಕರೆ ಗದ್ದೆನಲ್ಲ ಹಾಲ್ ರೈಸ್ ಮಾಡ್ಬೇಕು. 40-50 ರೂಪಾಯಿ ರೈಸ್ ಮಾಡಿದ್ರೆ ರೈತರು 1 ಲೀಟರ್ಗೆ ಎಷ್ಟಿದೆ ಇವಾಗ? 35 ರೂಪಾಯಿ. 50 ರೂಪಾಯಿ ಮಾಡಿ ಇಲ್ಲ ಬಿಡು, ಕಮ್ಮಿ ಅದೇ. ಸಿದ್ದರಾಮಯ್ಯ ಅವರು 50 ರೂಪಾಯಿ ಮಾಡ್ರೆ ಸಿದ್ದರಾಮಯ್ಯ 50 ರೂಪಾಯಿ ಇರಬೇಕು. ಅವನೇ ಭಿಕ್ಷೆ ಬೇಡ್ತಾವನೆ. 50 ರೂಪಾಯಿ ನಾವು ಕೊಡ್ಬಿಟ್ಟು ಇನ್ಯಾವ ಭಿಕ್ಷೆ ಬೇಡ್ತಾನ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ. 1 ಲೀಟರ್ ಬರೀ 15 ಲೀಟರ್ 35 ಲೀಟರ್ ಕರಂತೆ ಆನೆಗಳು. ಹೈನುಗಾರಿಕೆ ಅಲ್ಲ, ಆನೆಗಾರಿಕೆ. ಒಟ್ನಲ್ಲಿ LIC ಮಾಡಿಸ್ಕೊಂಡಿರ್ಬೇಕು. ಸ್ವಲ್ಪ ಹಿಂಗ್ ಒತ್ತರಿಸಿದ್ರೆ ಮುಗೀತು ನೋಡ್ರಿ. ನಮ್ ರಾಜು 20 ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ತಾವನೆ, ಅದ್ರಲ್ಲೇ ಲಾಭ ಇಲ್ಲ ಅಂತ. ನಾನ್ ಮಾಡಿದ ತಪ್ಪ ರಾಜು, ದೊಡ್ಡ ತಪ್ಪು. ಏನ್ ಬೈ ಎದುರಿಸ್ತಿದಲ್ಲ ಬೈ? ಮೋಟಿವೇಶನ್ ಕೊಡ್ಬೇಕು ಜನಗಳಿಗೆ, ನಮ್ ಜನಕ್ಕೆ ತೋರ್ಸ್ಬೇಕು ಅದನ್ನ. ಅದ್ರಲ್ಲಿ ಲಾಭ ಆಗುತ್ತೋ ಲಾಸ್ ಆಗುತ್ತೋ ಲೈವ್ ಅಲ್ಲಿ ನಿಜಾಂಶ ಏನು ಅಂತ ಜನಕ್ಕೆ ಗೊತ್ತಾಗ್ಬೇಕು. ಇದರಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ನೀವು ಯಾವುದಾದ್ರೂ ಒಂದು ಕೆಲಸ ಆಗಲಿ ಬಿಸ್ನೆಸ್ ಆಗಲಿ ಸ್ಟಾರ್ಟ್ ಮಾಡಿದಾಗ ಸೊ ಎಲ್ಲರೂ ಹೇಳೋದು ಹಿಂಗೇನೆ. ಸೊ ನೀವು ಅದನ್ನು ನೀವು ಮಾಡಿ ತೋರಿಸ್ಬೇಕು ಅವ್ರಿಗೆ. ಗೈಸ್, ಇಂಥ ವಿಷಯದಲ್ಲಿ ಮೋಟಿವೇಶನ್ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಆಗ್ತೀರಾ ನೀವು. ಇಂಥ ಬಿಟ್ಟಿ ಮೋಟಿವೇಶನ್ಗಳು ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಬೇಜಾನ್ ಸಿಗ್ತವೆ. ಸರ್ಚ್ ಹೊಡೆದ್ರೆ ಅದನ್ನ ಮೋಟಿವ್ ಜೀವನನೇ ಬೇರೆ, ಮೋಟಿವೇಶನ್ ಬೇರೆ. ಇಲ್ಲ ಭಯ್, ಜೀವನಕ್ಕೆ ಮೋಟಿವೇಶನ್ ಬೇಕು ಗೈಸ್. ಆ ಮೋಟಿವೇಶನ್ ತಗೊಂಡು ನಮ್ಮ ರಾಜು ಹೈನುಗಾರಿಕೆ ಸಾಮ್ರಾಜ್ಯನೇ ಕಟ್ಟಾನೆ. ಸ್ಟಾರ್ಟ್ ಮಾಡಿ 20 ವರ್ಷ ಆಗ್ಬಿಟ್ಟು ಒಂದೇ 1 ರೂಪಾಯಿ ಲಾಭ ಇರ್ತಿಲ್ಲ. ಯಾಕೆ? ಡೋಂಟ್ ಲೂಸ್ ಯುವರ್ ಹೋಪ್ ಗೈಸ್. ನಮ್ಮ ಹೋಪ್ನ ನಾವು ಕಳ್ಕೊಬಾರ್ದು. ಜನ ಹಿಂಗೆ ನಾವು ಒಂದು ಹೊಸ ಕೆಲಸ ಒಳ್ಳೆ ಕೆಲಸ ಮಾಡುವಾಗ ಈ ಥರ ಎಲ್ಲ ಮಾತುಗಳು ಬರೋದು ಕಾಮನ್. ಅದನ್ನ ನಾವು ಸಾಧಿಸಿ ತೋರಿಸ್ಬೇಕು. ತೋರ್ಸೋಣ. ಏನಕ್ಕೆಲ್ಲ ರಾಜು ಹಗ್ಗ ಎತ್ಕೊಳ್ತಿದೆ? ಹಸುಗೆ ಹಗ್ಗ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ರಾಜು ನಮಗೋಸ್ಕರ ಹಸುಗೆ ಒಂದು ಹಗ್ಗ ಗಿಫ್ಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಬೇಕಾದ್ರೆ ನಿಂಗೆ ಏನಾರು ಅವಶ್ಯಕತೆ ಬಂದಾಗ ಹೇಳು, ನಾನು ಕೊಡ್ತೀನಿ. ತಲೆ ಕೆಡ್ಸ್ಕೊಬೇಡ, ನಾನಿದ್ದೇನೆ. ಹಗ್ಗನೇ ಬೇಡ, ದುಂಬಿಡ್ತೀನಿ. ಒಂದೇ ಪ್ರಶ್ನೆ, ಏನ್ ಹೇಳಪ್ಪ? ಹೈನುಗಾರಿಕೆಯಲ್ಲಿ ಲಾಭ ಇದ್ದೋ ಲಾಸ್ ಇದ್ದು? ನನಗೆ ಲಾಭ ಚೆನ್ನಾಗದೆಪ್ಪ. ಚೆನ್ನಾಗಿದ್ದ? ನಾವು ನೋಡಿ ನಮ್ಗೆ ಬೇಕಾಗಿರೋ ನೋಡಿ ನಿಂತಿವ್ರು. ಲಾಭ ನಮ್ಗೆ ಎಲ್ಲ ಚೆನ್ನಾಗದೆ. ಸೊ ಲಾಸ್ ಏನಾಗಲ್ಲ? ಲಾಸ್ ಏನೂ ಆಗಿಲ್ಲ. ಪರವಾಗಿಲ್ಲ, ಎಲ್ಲ ಹಸುಗಳು ಚೆನ್ನಾಗಿ ಕಾಪಾಡಿದ್ರೆ ಹಾಲು ನೀರು ಎಲ್ಲ ಚೆನ್ನಾಗಿ ಕರ್ಕೊಂಡು. ಬಟ್ ಅಷ್ಟೇ ರಿಸ್ಕ್ ತಗೋಬೇಕನ್ಸುತ್ತೆ. ಅದೇ ಸ್ವಲ್ಪ ರಿಸ್ಕ್, ಬಹಳ ಕಷ್ಟ ಅದೇ. ಇದ್ರೂ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ನಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಅಂದ್ಬಿಟ್ಟು ಇಲ್ಲಿ ಎಡ್ಡು ಟೈಲ್ ಹಾಕ್ತಾ ಇದೀವಿ. ಒಳ್ಳೆ ಭಕ್ತಿಯಿಂದ ಹಾಕ್ಬಾಯ್. ಯಾವ್ದು ಬೇಕು ನಿಂಗೆ? ನಮ್ಮ ಬಿಸ್ನೆಸ್ ಎಡ್ಡು ರಾಜ 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 ಕುದುರೈತಲ್ಲ ಬೈ. ಅಯ್ಯೋ ಸುಮ್ಮನೆ ಟ್ರಯಲ್. ಇದು ರಾಜಗ್ ಮದುವೆ ಅಂತ ಆಗಲ್ಲ ಅಂತ. ಎಡ್ಡು ಬೈ, ರಾಜ ರಾಜನೇ ಬೈ. ಅದು ಫಸ್ಟ್ ಬಿದ್ದದ್ದು ಬೈ, ಫಸ್ಟ್ ಬಿದ್ದದ್ದು ಮುಖ್ಯ ಬೈ. ಇವನ್ಗೆ ಬೈ, ಕುದುರೈತಲ್ಲ ಬೈ ಅದು. ರಾಜಗ್ ಮದುವೆ ಆದ್ದೋ ಇಲ್ವ ಅಂತ ನನಗೆ ಈ ವರ್ಷ ಆದ್ದೋ ಇಲ್ವ ಅಂತ. ನಿಂಗೆ ಮದುವೆ ಆದ್ದೋ ಇಲ್ವ ಅಂತ? ಇಲ್ಲ ನೀನ್ ಇಲ್ಲ ಇಲ್ಲ ನಿನ್ಗೂ ಈ ವರ್ಷ ಮದುವೆ ಆದ್ದೋ ಇಲ್ವೋ? ಯಾವ್ದೋ ನಿಂಗೆ ಎಡ್ಡ ಟೈಲು ಮಾಡಿ ಓಪನ್. ಏನ್ ಬೈ? ಎಡ್ಡ ಟೈಲ ಏಳಲಿ ಎತ್ತು. ಫೈನಲ್. ಕರೆಕ್ಟ್ ಹೇಳು. ನೋಡ್ಬಿಟ್ಟ ಬೈ.
ನೋಡ್ಕೊಂಡಲ್ಲಿ ಸರಿ ಓಪನ್ ಮಾಡು ಎತ್ತ ಏನ್ ಮಾಡ್ಬಿಟ್ಟ ಗೋಲ್ಮಾಲ್ ಮಾಡ್ಬಿಟ್ಟವೆ ನೋಡಿ ಇನ್ನೊಂದು ನಾನು ಹಾಕ್ತೀನಿ ಕೊಡ ನಂದು ಒಳ್ಳೆ ಕೈ ಕಣ್ ಕೊಡ ರಾಜುಗೆ ಈ ವರ್ಷ ಮದುವೆ ಆದ ಇಲ್ವ ಅಂತ ಈಗ್ಲೇ ಹೇಳು ನೀನು ಆಮೇಲೆ ಎಲ್ಲ ಒಳಗಿಲ್ಲ ಫಸ್ಟ್ ಹೇಳು ಅದು ಅದೃಷ್ಟ ಬೇಕು ನೋಡಿ ಹಿಡ್ಕ ಆಯ್ತು ಕಣ ಡೋಂಟ್ ವರಿ ಹಸು ತಂದದ್ದ ಸರ್ಪ್ರೈಸ್ ಗೈಸ್ ಗೊತ್ತೇ ಇಲ್ಲ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತೇ ಇಲ್ಲ ಸುಮ್ಮನೆ ಓದಿ ತಗೊಂಡು ಬಂದದ್ದು ಅಷ್ಟೆ ಹಸ ನೋಡಕ್ ಕಾರ್ತಿ ಬಂದಾನೆ ಡೈರೆಕ್ಟ್ರು ಸಾರಿ ಅವತ್ತು ಪಾಪ ನ್ಯೂ ಇಯರ್ಲಿ ಸಿಕ್ಕೇ ಇರ್ಲಿಲ್ಲ ಸ್ವಾಮಿ ಇವತ್ತು ಬಂದವ್ರೆ ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ನೋಡಿ ಇವತ್ತು ನೈಟ್ ಒಂದು ಕ್ಯಾಂಪಿಂಗ್ ಹಾಕೋಣ ಗೈಸ್ ನೈಟ್ ಅಲ್ಲೇ ನುಗ್ಗಾಯ್ತು ಅಣ್ಣ ನಮ್ಮಲ್ಗೆ ನೈಟ್ ಬಂದಿತ್ತಾ ನೈಟು ಬಂದಿತ್ತಂತೆ ಬಟ್ ನೈಟ್ ಹೋಗಿಲ್ಲ ಅಲ್ಲೆಲ್ಲ ಕಾದ್ಬಿಟ್ಟು ನಮ್ಮಲ್ವೇ ಲಾಸ್ಟ್ ನಮ್ಮಲ್ಕೆ ನೋಡ್ಕೊಂಡಾಯ್ತು ಬಂದ ನಮ್ಮ ಅಕ್ಕ ಬಂದ ನೈಟ್ ಆಗ ಬಂದಿತ್ತಾ ನಮ್ಮಲ್ಕೆ ನುಕ್ಕತ್ಕೊಂಡು ಬಂದು ಎಲ್ಲಿ ಕೋಸ್ಕೆ 1 ಗಂಟೆಲಿ ಓಡಿಸ್ತಾವ ಕೋಸ್ಕೆಲ್ಲ ಜೋಳಕ್ಕೆ ಮೇಲ್ಗಡೆ ಜೋಳ ಅಲ್ಪ ತಂತಿ ಬಿಟ್ಟಿರ್ನಿಲ್ವಾ ಅಂತಿ ಆನೆಲೆ ಬಿಟ್ಟಿರ್ನಿಲ್ಲ ತೋಟಕ್ಕೆ ಬಿಟ್ಟಿದ್ದು ಮಾತ್ರ ಕುಚ್ಚಿಗೆ ನುಗ್ಬಿಡುತ್ತೆ ಅಂದ್ಬಿಟ್ಟು ಇವತ್ತು ಪುನಃ ಸೀದಾ ಎಲ್ಲಾಕು ಬಿಡಿಸ್ಬಿಟ್ಟಿತ್ತು ಅಂತಿನ ಯಾವ್ದು ಮಕಾನ ಬಂದಿತ್ತಾ ಅದಕ್ಕೆ ಬ್ಯಾಟ್ರಿ ಹಾಕಿದ್ರೆ ಓಡ್ಬಿಡ್ತಿಲ್ಲ ಬ್ಯಾಟ್ರಿ ಯಾಕೆ ರೋಡ್ಲೆ ಸೈಲೆನ್ಸರ್ ಕಳೆದ ಕಣ್ಣು ಮುಚ್ಕೊಂಡು ರಾತ್ರಿ ಬಂದದ 2 ಇವತ್ತು 4 ಬರ್ತದ ಇಲ್ಲಾಂದ್ರೆ 5 ಬರ್ತದ ನೈಟ್ ಕ್ಯಾಂಪ್ ಮಾಡಕ್ ನೀ ಬಂದೇ ಬರಲ್ಲ ಕರೆಕ್ಟಾಗಿ ಹೇಳ್ಬಿಡು ಅಲ್ಲಿ ಆನೆ ಬತ್ತೆ ಅಲ್ಲಿ ಹುಷಾರಾಗಿರ್ಬೇಕು ಆಯ್ತಾ ನೀನು ಬತ್ತೀಯನ ಏ ಭಾರತ ಅವಳನ್ ಕರಿ ಅವಳನ್ನ ಇಲ್ಲಿ ಬಾಯ್ಲಿ ಚಾಕ್ಲೇಟ್ ಕೊಡ್ತೀನಿ ಬಾ ಇಬ್ರು ಲವರ್ಸ್ ಇಬ್ರು ಲವರ್ಸ್ ಇವ ಯಾರು ಇವ ಏಯ್ ನೋಡೋ ಇವರಿಬ್ರು ಲವರ್ಸ್ ನಮ್ಗೆಲ್ಲ ಗೊತ್ತಾಗೋಯ್ತು ಇಲ್ಲ ಅದನ್ನ ಮರ್ತು ಬಿಟ್ಟಿದ್ದೆ ಓಕೆ ಇಲ್ಲಿ ಸಡ್ ಮಾಡ್ಬೇಕು ಅಂತಿದ್ವಲ್ಲ ಆದಷ್ಟು ಬೇಗ ಸಡ್ ಮಾಡಬೇಕು ಗೈಸ್ ಇವಾಗ ನಾಳೆ ರೆಡಿ ಮಾಡ್ತೀವಿ ಸಡ್ಡು ಆ ಸಡ್ ಮಾಡೋದಕ್ಕೆ ನಮ್ಮ ಡೈರೆಕ್ಷನ್ ಹೇಳ್ತಾರೆ ಈಗ ಸಡ್ ಹೆಂಗ್ ಮಾಡೋದು ಅಂತ ಅಣ್ಣ ಶಿಸ್ತಾಗ ಒಂದ್ ಅಡ್ಗೆ ಮನೆ ಮೈ ಕಳಕ್ ಒಂದ್ ಹಾಲು ಮುಗೀತು ಅಷ್ಟೇ ಇವತ್ತು ರಾತ್ರಿ ಕ್ಯಾಂಪಿಂಗ್ ಅಲ್ಲಿಗೆ ಹೋಗಿ ಮಾಡೋಣ ನೆನ್ನೆನೂ ಬಂದಿತ್ತಂತೆ ಆನೆ ನಾನು ಬಟ್ ನೆನ್ನೆ ಹೋಗಿರ್ಲಿಲ್ಲ ಸೊ ಇವತ್ತು ಹೋಗಿ ನೋಡುವ ಮಕನ ಬರುತ್ತೋ ಶಿಂಡ ಬರುತ್ತೋ ಗುಂಪಾನೆಗಳು ಬರ್ತಾವ ಅಂತ ಅವತ್ತು ನ್ಯೂ ಇಯರ್ಲಿ ಅಷ್ಟೆಲ್ಲ ನೋಡಿದ್ವಿ ಬರ್ಲಿಲ್ಲ ಹಾಗಂತ ಬರ್ಬೇಕು ಅಂತ ಅಲ್ಲ ಸೊ ಹೇಳಿದ್ದಷ್ಟೇ ಜಸ್ಟ್ ನಿಮ್ಮೊಂದ್ ಗೊಂದಲ ಆನಿಯ ಒಟ್ಟು ಐತಲ್ಲಪ್ಪ ಅನ್ಕೊಂಡೆ ಹಂಗ ಹೇಳ ನಂದೊಳಕೆ ನುಗ್ಗೈತೀನಿ ಇಷ್ಟು ದಿವಸ ಅಲ್ಲಿ ಕಾಡ್ ಹತ್ರ ಇದ್ವಲ್ಲ ಆ ಹೊಲಗಳಿಗೆ ಬರ್ತಾ ಇದ್ವು ಇನ್ನು ಅಲ್ಲಿ ಎಲ್ಲ ರೈತರು ಎತ್ಕೊಂಡು ಹೊಟ್ಟೋದ್ರು ಅಲ್ಲಿ ಜೋಳ ಯಾರ್ಯಾರು ಅಲ್ಲಿ ಬೆಳೆಗಳಿದ್ವು ಎಲ್ಲ ಎತ್ಕೊಟ್ಟೋದ್ರು ಇವಾಗ ಡೈರೆಕ್ಟ್ ಆಗಿ ನಮ್ಮ ಡೈರೆಕ್ಟರ್ ಹೊಲಕ್ಕೆ ಬರ್ತಾ ಇವಾಗ ನಮ್ಮ ಡೈರೆಕ್ಟರ್ ಹೊಲಕ್ಕೆ ಬರ್ತಂತೆ ಇವತ್ತು ರಾತ್ರಿ ಹೋಗಿ ನೋಡ ನಮ್ಮ ಸೊ ಭಯ ಏನಿಲ್ಲ ನಮ್ಮ ಸ್ವಾಮಿ ಅವರೇ ನಿನ್ಲವರ್ ಅಲ್ಲಿ ಹೋಗ ನಮ್ಮ ಡೈರೆಕ್ಟರ್ ಅವರೇ ನಮ್ಮ ಸ್ವಾಮಿ ಅವರೇ ಎಲ್ಲ ಹೋಗಿ ಮಾಡೋಣ ಇವತ್ತು ನೈಟು ಅದು ನಾಳೆ ಬರುತ್ತೆ ನೋಡ್ರಿ ಹೋಗು ನೋಡಲ್ಲಿ ನಿನ್ ಲವರ್ ನೋಡಲ್ಲಿ ನಿಂತೆ ನೋಡಿ ಗೈಸ್ ಕೆಲಸ ಮಾಡ್ತಾನೆ ಫುಲ್ ಕೆಲಸ ಆವಾಗ್ಲಿಂದ ಬುಡ ಹೆಂಗೆ ರೌಡಿ ಅವ್ನ್ ಮೊದ್ಲೇ ರೌಡಿ ಬುಡ ಇಲ್ಲಿ ಏಯ್ ಕೊಡ ಏಯ್ ಅವ ಎತ್ಕೊಂಡಿದ್ದ ನೀನೆ ಏಯ್ ಕೊಡ ಏಯ್ ನೀ ಬಾ ಕಣ ನನ್ನ ವಿಡಿಯೋ ನೋಡ್ತೀಯ ನೀನು ಎಲಿಫೆಂಟ್ ವಿಡಿಯೋ ನೋಡಿದ್ಯಾ ನೀನ್ ನೋಡ್ತೀಯನ ಥ್ಯಾಂಕ್ ಯು ಕೈ ಕೊಡು ಥ್ಯಾಂಕ್ ಯು ಹಸು ತಂದಿರೋದಕ್ಕೆ ಏನು ಅನಿಸ್ತು ಹಾಂ ಮತ್ತೆ ನೆನ್ನೆ ಬೋಯ್ತಿದ್ಯಲ್ಲ ಅದಕ್ಕೆ ಹೇಳೋದು ಸ್ಟಾರ್ಟಿಂಗ್ ಯಾರು ಏನಾದರೂ ನೀವು ಕೆಲಸ ಮಾಡಿದ್ರೆ ಯಾರು ಒಪ್ಕೊಳ್ಳಲ್ಲ ನಿಮ್ಮ ಪಾಡಿಗೆ ನೀವು ಮಾಡ್ತಾ ಹೋಗಿ ಆಮೇಲೆ ಅವರೇ ಒಪ್ಕೋತಾರೆ ಎಷ್ಟನೇ ಕ್ಲಾಸ್ ನೀನು 2 2 ಅಂದ್ರೆ 2
ಮೂರಕ್ಕೆ ಏನನ್ನೋದು ಇಂಗ್ಲೀಷ್ಲಿ ಇಂಗ್ಲೀಷ್ ನಾಲ್ಕಕ್ಕೆ ಅಂದ್ರೆ ನಂಗೆ ಗೊತ್ತು. ನಮ್ಮ ಅಮ್ಮನಿಗೆ ಇನ್ನ ಫೋನ್ ಯೂಸ್ ಮಾಡೋದೇ ಗೊತ್ತಿಲ್ಲ ಗೈಸ್, ಹೇಳ್ಕೊಡ್ಬೇಕು. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ನಾಳೆ. ಬಾಯ್.